ಹಲೋ ಎವ್ರಿಬಡಿ, ವೆಲ್ಕಮ್ ಟು ಗೀತಾ ಸ್ಟೋರೀಸ್. ಸೊ ನನ್ನ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದ ಬಗ್ಗೆ. ಇದು ನಾನು ಇಲ್ಲಿಗೆ 2ನೇ ಸಲ ಹೋಗಿದ್ದು. ಸೊ ಫಸ್ಟ್ ಟೈಮ್ ನಾನು 1 ವರ್ಷ ಮುಂಚೆ ಏನೋ ಹೋಗಿದ್ದೆ ಅಂತ ಅನ್ಸುತ್ತೆ. ಆ್ಯಂಡ್ ನಾನು ಏನು ಬೇಡ್ಕೊಂಡಿದ್ದೆ ಅದು ನನಗೆ ನೆರವೇರಿತ್ತು. ಆ್ಯಂಡ್ ಆಲ್ಮೋಸ್ಟ್ ನಾನು 6-7 ಮಂತ್ಸಿಂದ ಹೋಗಬೇಕು ಅಂತ ಅನ್ಕೋತಾನೆ ಇದ್ದೆ. ಬಟ್ ವರ್ಕ್ ಸ್ಕೆಡ್ಯೂಲ್ಸ್ ಲೈಕ್ ತುಂಬ ಹೆಕ್ಟಿಕ್ ಆಗಿತ್ತು. ಐ ಕುಡಂಟ್ ಗೋ ಅಟ್ ಆಲ್ ಬಿಕಾಸ್ ನಾನು ಒಂದ್ಸರಿ ಅಲ್ಲಿ ಹೋಗಿ ನಾನು ಕಾಯಿ ಕಟ್ಟಿದ್ದೀನಿ ಅಂತ ಅಂದರೆ ಐ ಶುಡ್ ಗೋ. ಲೈಕ್ ನೆಕ್ಸ್ಟ್ 16 days ನಾನು ಅಲ್ಲಿ ಹೋಗಬೇಕು ಅಂತ ಇಲ್ಲ, ಬಟ್ ನನ್ನ ನೆಕ್ಸ್ಟ್ ಡ್ಯೂ ಡೇಟ್ ಬಂದು 16th ಡೇ ಆ ಥರ ಇರುತ್ತೆ. ಸೊ ಹಾಗಾಗಿ ನನಗೆ ಟೈಮ್ದು ತುಂಬ ಪ್ರಾಬ್ಲಮ್ ಆಗಾಯಿತು ಅಂತ ಅಂದ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಹೋಗಲೇಬೇಕು ಅಂತ ಅಂದ್ಕೊಂಡು ಮೊನ್ನೆ ನಾನು ಹೋಗಿ ನಾನು ಇನ್ನೊಂದು ಏನು ಲೈಕ್ ವಿಶ್ ಅಂದ್ಕೊಂಡಿದ್ದೆ ಅದನ್ನು ಕಾಯಿ ಕಟ್ಟೋದಕ್ಕಂತ ನಾನು ಹೋಗಿದ್ದೆ. ಸೊ ತುಂಬ ಜನಕ್ಕೆ ಡೌಟ್ಸ್ ಇರ್ಬೋದು ಅಥವಾ ಕನ್ಫ್ಯೂಷನ್ಸ್ ಇರ್ಬೋದು, ಇಲ್ಲಿ ನೆರವೇರದಾ ಅಂತ ಅಂದ್ಬಿಟ್ಟು. ಎಸ್, 100% ನೆರವೇರುತ್ತೆ. ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಏನು ಅನ್ಕೊಂಡಿದ್ದೆ ಲಾಸ್ಟ್ ಟೈಮ್ ನಾನು ಕಾಯಿ ಕಟ್ಟಿದಾಗ ಅದು ನನಗೆ ತುಂಬ ನೀಟಾಗಿ ನೆರವೇರಿದೆ. ಆ್ಯಂಡ್ ನೀವು ಅದೇ ಥರ ಅದನ್ನು ಫಾಲೋ ಮಾಡಬೇಕಾಗುತ್ತೆ ನೆರವೇರೋದಕ್ಕೆ. ಸೊ ಸುಮ್ಮನೆ ಬಂದು ಓಕೆ ನಾನು ಕಾಯಿ ಕಟ್ಟಿದೆ, ನಾನು ಮಾಡಿಬಿಟ್ಟೆ 14 ದಿನ ನಂದು ನೆರವೇರ್ಬಿಡುತ್ತೆ ಅಂತಂದರೆ ಅದು ಆ ಥರ ಆಗೋದಿಲ್ಲ. ಸೊ ಈ ಪ್ರೊಸೀಜರ್ನ ಲೈಕ್ ಸಿಂಪಲ್ ಆಗಿ ನೀವು ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲಿ ಏನು ಅಂತ ಅಂದರೆ ನಿಮಗೆ ಕಾಯಿಗಳನ್ನ ಇಟ್ಟಿರ್ತಾರೆ. ಸೊ ಒಂದು ಕಾಯಿ 150 ಏನೋ ಇರುತ್ತೆ. ಸೊ ನೀವು ಕಾಯಿ ನೀವೇ ತಗೋಬಹುದು. ಲೈಕ್ ಯು ಕ್ಯಾನ್ ಜಸ್ಟ್ ಚೂಸ್. ಅಲ್ಲಿ ಒಂದು ಬಾಸ್ಕೆಟ್ ಅಲ್ಲಿ ಹಾಕಿಟ್ಟಿರ್ತಾರೆ ತುಂಬ ಕಾಯಿಗಳನ್ನ ತಗೊಂಡು ನೀವು ಬಿಲ್ಲಿಂಗ್ ಕೌಂಟರ್ ಇರುತ್ತೆ ಹೊರಗಡೆ. ಬಿಲ್ಲಿಂಗ್ ಕೌಂಟರಲ್ಲಿ ನೀವು ಬಿಲ್ ಮಾಡಿಸ್ಕೊಂಡು ಪರ್ ಕೊಕೊನಟ್ ನಿಮಗೆ 150 ಬೀಳುತ್ತೆ. ಸೊ ಅವರು ನಿಮಗೆ ಲೈಕ್ ನೀವು ಯಾವತ್ತು ಹೋಗಿರ್ತೀರಲ್ಲ, ನೀವು ಬಿಲ್ ಹಾಕಿದ್ರಿಂದ ನೆಕ್ಸ್ಟ್ 16th ಡೇಗೆ ಅವರು ಡ್ಯೂ ಡೇಟ್ನ ಕೂಡ ಕೊಡ್ತಾರೆ. ಒಂದು ಸ್ಲಿಪ್ ಸಿಗುತ್ತೆ ನಿಮಗೆ. ಸೊ ಸ್ಲಿಪ್ನ ನಾನು ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಿಕ್ಕಿದ್ರೆ. ಸೊ ನಿಮ್ಗೆ ಒಂದು ಸ್ಲಿಪ್ ಸಿಗುತ್ತೆ. ಸೊ ಆ ಸ್ಲಿಪ್ ಅಲ್ಲಿ ನಿಮಗೆ ನಿಮ್ಮದು ಡ್ಯೂ ಡೇಟ್ ಕೂಡ ಮೆನ್ಷನ್ ಆಗುತ್ತೆ. ಡ್ಯೂ ಡೇಟ್ ಜೊತೆಗೆ ನಿಮಗೆ ನಿಮ್ಮ ಕಾಯಿ ನಂಬರ್ನ ಅವರು ಕೊಟ್ಟಿರ್ತಾರೆ. ಒಂದೊಂದು ಕಾಯಿಗೆ ಒಂದೊಂದು ಡಿಫ್ರೆಂಟ್ ನಂಬರ್ ಇರುತ್ತೆ. ಸೊ ಆಬ್ವಿಯಸ್ಲಿ ನಿಮಗೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಸೊ ನಿಮ್ಮ ಕಾಯಿ ನಂಬರು, ನಿಮ್ಮ ಹೆಸರು, ಇದೆಲ್ಲ ಡ್ಯೂ ಡೇಟ್ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಅದನ್ನ ಇಸ್ಕೊಂಡು ನೀವು ದೇವಸ್ಥಾನದ ಒಳಗಡೆ ಹೋಗ್ಬೇಕಾಗುತ್ತೆ. ದೇವಸ್ಥಾನದ ಒಳಗಡೆ ಹೋದ್ರೆ ಒಂದು ಹಾಲಲ್ಲಿ ನಿಮಗೆ ಅವರು ಮಂತ್ರಗಳನ್ನ ಹೇಳಿಸ್ತಾರೆ. ಲೈಕ್ ಕೆಲವೊಂದು ಆಂಜನೇಯ ಅದು ಏನೇನಿದೆ ಸೊ ಅದನ್ನೆಲ್ಲ ಹೇಳಿ ನಂತರ ಅವರು ನಿಮ್ಗೆ ಅಕ್ಷತೆಯನ್ನ ಕೊಡ್ತಾರೆ. ಸೊ ಅಲ್ಲಿ ತುಂಬಾ ರೋಸ್ ಇರುತ್ತೆ, HSXYZ ವಾಟ್ ಎವರ್ ಆಲ್ಫಾಬೆಟಿಕಲ್ ರೋಸ್ ಇರುತ್ತೆ. ಸೊ ಅವ್ರು ನಿಮ್ಗೆ ಅಕ್ಷತೆಯನ್ನ ಕೊಡ್ತಾರೆ. ಅಂಡ್ ನಿಮ್ಮ ಕಾಯಲ್ಲಿ ರೋ ಕೂಡ ಮೆನ್ಷನ್ ಆಗಿರುತ್ತೆ. ನಿಮ್ಮ ಸ್ಲಿಪ್ಪಲ್ಲಿ ಕೂಡ ರೋ ಮೆನ್ಷನ್ ಆಗಿರುತ್ತೆ, ಯಾವ ರೋ ಅಲ್ಲಿ ನೀವು ಕಟ್ಟಬೇಕು ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಕಾಯಲ್ಲಿ ಅವ್ರು ನಿಮ್ಗೆ ಡ್ಯೂ ಡೇಟ್ ನ ಕೊಟ್ಟಿರ್ತಾರೆ, ರೋ ಕೊಟ್ಟಿರ್ತಾರೆ, ಮತ್ತೆ ನಿಮ್ಮ ಕಾಯಿ ನಂಬರ್ನ ಅವರು ಬರೆದು ಕೊಡ್ತಾರೆ ನಿಮಗೆ. ಸೊ ರೋ ಇರುತ್ತೆ, ಅವ್ರು ಯಾವ ರೋ ಅಲ್ಲಿ ನಿಮ್ಗೆ ಬಂದಿರುತ್ತೆ ಕೊಟ್ಟಿರ್ತಾರೆ ಆ ರೋ ಅಲ್ಲಿ ನೀವು ಹೋಗಿ ಕಾಯಿನ ಕಟ್ಬೋದು. ಸೊ ಕಾಯಿ ಕಟ್ಟಿ ಆದ್ಮೇಲೆ ಕಾಯಿ ಕಟ್ಟೋದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಂತಂದ್ರೆ ಅಕ್ಷತೆನ ಇಸ್ಕೊಂಡು ನೀವು ಕಾಯಿ ಒಟ್ಟಿಗೆ 3 ಪ್ರದಕ್ಷಿಣೆ ಹಾಕ್ಬೇಕಾಗುತ್ತೆ. ಸೊ ಕಾಯಿ ಜೊತೆ ನೀವು 3 ಪ್ರದಕ್ಷಿಣೆ ಹಾಕಾದ್ಮೇಲೆ ನಿಮ್ಗೆ ಒಂದು ದಾರ ಕೊಟ್ಟಿರ್ತಾರೆ, ಆರೆಂಜ್ ಕಲರ್ ದಾರ ಕೊಟ್ಟಿರ್ತಾರೆ. ನೀವು ಅದು ಕಾಯಿ ಇಸ್ಕೊಂಡಾಗ್ಲೇ ನಿಮ್ಗೆ ಕೊಡ್ತಾರೆ ಕಾಯಿ ಜೊತೆ. ಸೊ ಕಾಯಿ ಅಕ್ಷತೆ ದಾರ ಇಟ್ಕೊಂಡು ನೀವು 3 ಪ್ರದಕ್ಷಿಣೆ ಹಾಕ್ಬೇಕಾಗುತ್ತೆ. ಫಸ್ಟ್ ನಿಮಗೆ ಏನ್ ಬೇಡಿಕೆ ಇರುತ್ತೆ, ನಿಮಗೆ ಏನ್ ಆಗ್ಬೇಕು ಅಂತ ಇರುತ್ತೆ ಅದನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ಬೇಡ್ಕೊಂಡು ಆಂಜನೇಯನ ನಂಬಿಕೊಂಡು ನೀವು 3 ಪ್ರದಕ್ಷಿಣೆಯನ್ನ ಹಾಕಿ ನಿಮ್ಗೆ ಏನ್ ಆಗ್ಬೇಕಂತಿರುತ್ತೆ ಅದನ್ನ ಕೇಳ್ಕೊಂಡು ನಂತರ ನೀವು ಹೋಗಿ ನಿಮ್ಗೆ ಯಾವ ರೋವಲ್ ಇರುತ್ತೆ ಆ ರೋವಲ್ಲಿ ಕಾಯಿನ ಕಟ್ಟಬೇಕು. ಸೊ ಕಾಯಿ ಕಟ್ಟಾದ್ಮೇಲೆ ಅದ್ರ ಮೇಲೆ ಅಕ್ಷತೆ ಹಾಕ್ಬೇಕು. ನಿಮ್ಮ ಕಾಯಿ ಮೇಲೆ ನಿಮ್ಗೆ ಏನ್ ಅಕ್ಷತೆ ಕಾಳು ಕೊಟ್ಟಿರ್ತಾರೆ ಸೊ ಅದನ್ನ ನೀವು ಕಾಯಿ ಮೇಲೆ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಗೆ ದಾರ ಏನಿರುತ್ತೆ ಆರೆಂಜ್ ಕಲರ್ ದಾರ ಅದನ್ನ ನಿಮ್ಮ ಬಲ್ದೆ ಕೈಗೆ ನೀವು ಕಟ್ಕೋಬೇಕು. ಸೊ ಈ ಕಂಪ್ಲೀಟ್ ಪ್ರೊಸೀಜರ್ ಬಂದು 16 days ಆಗುತ್ತೆ. ಸೊ ನೀವು ಕಾಯಿ ಕಟ್ಟಾದ್ಮೇಲೆ ನೀವು ಒಟ್ಟು 4 ಸರಿ ನೀವು ಪ್ರದಕ್ಷಿಣೆ ಹಾಕ್ಬೇಕಾಗುತ್ತೆ. 4 ಸಲ ಬರ್ಬೇಕಾಗುತ್ತೆ ದೇವಸ್ಥಾನಕ್ಕೆ. ಅಂಡ್ ನೀವು 16 ಪ್ರದಕ್ಷಿಣೆ ಹಾಕ್ಬೇಕಾಗುತ್ತೆ. ಸೊ ಯೂಶಲಿ ನನ್ನ ಕೌಂಟ್ ಹೇಗೆ ತಗೋತೀನಿ ಅಂತ ಅಂದ್ರೆ ನಾನು ಕಾಯಿ ಕಟ್ಟಿದ ದಿವಸ ಇವಾಗ 3 ಪ್ರದಕ್ಷಿಣೆ ಹಾಕಿ ನಾನು ಕಾಯಿ ಕಟ್ತೀನಿ, ಅದು ಲೆಕ್ಕಕ್ಕೆ ಬರಲ್ಲ. ನಾನು ಕಾಯಿ ಕಟ್ಟಿದ ದಿವಸ ಹೆಂಗೂ ನಾನು ದೇವಸ್ಥಾನದಲ್ಲೇ ಇರ್ತೀನಲ್ಲ, ಸೊ ಅವತ್ತು ನಾನು 16 ಪ್ರದಕ್ಷಿಣೆನ ಹಾಕ್ತೀನಿ. ಅದಾದ್ಮೇಲೆ ನಾನು ಕಾಯಿ ಬಿಚ್ಚೋ ದಿವಸ ನಾನು ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಕೊನೆ ದಿವಸ, ಅವತ್ತು ನಂದು 16 ಪ್ರದಕ್ಷಿಣೆ ಆಗುತ್ತೆ. ಸೊ ಅಲ್ಲಿ 2 ಸಲ ಆಗುತ್ತೆ. ಮಧ್ಯದಲ್ಲಿ 2 ಸಲ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು 16 ಪ್ರದಕ್ಷಿಣೆನ ಹಾಕೊಂಡು ಬರ್ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಒಂದು ಕಾರ್ಡ್ ಕೊಡ್ತಾರೆ. ಕಾರ್ಡ್ ಅಲ್ಲಿ ನಿಮಗೆ ಮಂತ್ರ ಇರುತ್ತೆ. ಸೊ ಆ ಮಂತ್ರ ಬಂದು ಆಂಜನೇಯನ ಮಂತ್ರ. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸಪ್ತಮ ಹನುಮನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋಭವ. ಸೊ ಇದು ಅದ್ರ ಮಂತ್ರ. ಸೊ ನೀವು ಇದನ್ನ ಪ್ರತಿ ದಿವಸ ಈ 16 ದಿವಸ ಏನಿರುತ್ತೆ ಪ್ರತಿ ದಿವಸ ನೀವು 108 ಸರಿ ಮಿಸ್ ಮಾಡದೆ ಹೇಳ್ಬೇಕಾಗಿದೆ. ಸೊ ನೀವು ಯಾವಾಗ್ಲಾದ್ರೂ ಹೇಳ್ಬೋದು, ನೀವು ಬೆಳಿಗ್ಗೆನೆ ಹೇಳ್ಬೇಕು, ಈ ಟೈಮಲ್ಲೇ ಹೇಳ್ಬೇಕು, ದೇವ್ರ ಮುಂದೆ ಕೂದೇ ಹೇಳ್ಬೇಕು ಅಂತ ಏನಿಲ್ಲ. ಬಟ್ ಮನ್ಸಾರೆ ನೀವು ಯಾವಾಗ್ಲಾದ್ರೂ ನಿಮ್ಗೆ ಫ್ರೀ ಟೈಮ್ ಸಿಕ್ಕಾಗ ಫಸ್ಟ್ ದಿನ ಹೋಗಿ ನೀವು ಕಾಯಿನ ಕಟ್ತೀರಾ, ಅದಾದ್ಮೇಲೆ 3 ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ತೀರಾ, ಅದಾದ್ಮೇಲೆ 16 ಪ್ರದಕ್ಷಿಣೆ ನೀವು ಅಲ್ಲೇ ಹಾಕಬಹುದು. ನೀವು ಪ್ರದಕ್ಷಿಣೆ ಹಾಕುವಾಗೂ ನೀವು ಮಂತ್ರವನ್ನ ಹೇಳ್ಕೋಬಹುದು ಕೌಂಟ್ ಇಟ್ಕೊಂಡು. ಅದಾದ್ಮೇಲೆ ಮಧ್ಯದಲ್ಲಿ 2 ದಿವಸ ಹೋಗಿ 16 days ನಿಮ್ಗೆ ಏನ್ ಬರುತ್ತೆ ಸೊ ಮಧ್ಯದಲ್ಲಿ 2 ದಿವಸ ಹೋಗ್ಬೋದು. ಅದಾದ್ಮೇಲೆ ಕೊನೆ ದಿವಸ ನಿಮ್ದು ಡ್ಯೂ ಡೇಟ್ ಯಾವಾಗಿರುತ್ತಲ್ವಾ ಅವತ್ತು ನೀವು ಹೋಗ್ಬಿಟ್ಟು ನಾರ್ಮಲ್ 16 ಪ್ರದಕ್ಷಿಣೆಯನ್ನ ಹಾಕ್ಬಿಟ್ಟು ನೀವು ಕಾಯಿ ಬಿಚ್ಚಬೇಕಾಗುತ್ತೆ. ಸೊ ಕಾಯಿ ಬಿಚ್ಚಾದ್ಮೇಲೆ ಆಂಜನೇಯನ ಮುಂದೆ ನಿಂತ್ಕೊಂಡು ಮತ್ತೆ ಏನ್ ಬೇಡ್ಕೊಂತೀರಾ ಅಥವಾ ಒಂದ್ಸಲಿ ಯು ಜಸ್ಟ್ ಹ್ಯಾವ್ ಟು ಬಿಲೀವ್ ಇದಾಗತ್ತೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅದು ಆಗೇ ಆಗುತ್ತೆ.
ಅದಾದ್ಮೇಲೆ ನೀವು ಲೈಕ್ ನಿಮ್ಮ ಕೈಯಲ್ಲಿ ದಾರ ಏನ್ ಕಟ್ಕೊಂಡಿರ್ತೀರಾ ಲಾಸ್ಟ್ ದಿವಸ ಅಂದ್ರೆ ನಿಮ್ ಡ್ಯೂ ಡೇಟ್ ಏನಿರುತ್ತೆ ನಿಮ್ ಕಾಯಿ ಬಿಚ್ಚದ ದಿವಸ ಅದನ್ನ ತೆಗೆದುಬಿಟ್ಟು ಅಲ್ಲೇ ಒಂದು ಬಾಸ್ಕೆಟ್ ಇರುತ್ತೆ ನೀವು ಅಲ್ಲಿ ಹಾಕ್ಬೋದು. ಸೊ ಇದು ಇದ್ರ ಪ್ರೊಸೀಜರ್ ಇರುತ್ತೆ. ಅಂಡ್ ನೀವು ಬಿಚ್ಚಿರೋ ಕಾಯಿನ ಏನ್ ಮಾಡ್ಬೇಕಂತ ಅಂದ್ರೆ ಮನೆಗೆ ತಗೊಂಡ್ ಹೋಗಿ ಮಾರನೇ ದಿವಸ ಅದರಲ್ಲಿ ಸಿಹಿಯನ್ನ ಮಾಡ್ಬೇಕು. ನೀವು ಏನಾದ್ರೂ ಸ್ವೀಟ್ ಮಾಡ್ಕೋಬಹುದು, ಅದು ನಿಮ್ ಇಷ್ಟ. ಸಿಹಿಯನ್ನ ಮಾಡಿಬಿಟ್ಟು ಜನಗಳಿಗೆ ಹಂಚಬೇಕು. ಲೈಕ್ ನಿಮ್ ಕೊಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನೀವು ಅದನ್ನ ಅವ್ರ ಜೊತೆ ಶೇರ್ ಮಾಡ್ಬೇಕಾಗುತ್ತೆ. ಸೊ ನಾನು ಇದನ್ನ ತುಂಬಾನೇ ನಂಬ್ತೀನಿ ಅಂಡ್ ನನಗೆ ಪರ್ಸನಲಿ ಎಕ್ಸ್ಪೀರಿಯನ್ಸ್. ಸೊ ಅಂಡ್ ಇದನ್ನ ನೀವು ತುಂಬಾ ಶ್ರದ್ಧೆಯಿಂದನೂ ಮಾಡ್ಬೇಕಾಗುತ್ತೆ. ಕೆಲವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ ಅಂದ್ರೆ ಓಕೆ ನಡೆಯುತ್ತೆ ದೇವ್ರೆ ಅಲ್ವಾ, ಭಕ್ತಿ ಮನ್ಸಲ್ಲಿದ್ರೆ ಸಾಕು. ಅಂದ್ರೆ ಇದು ನನ್ನಲ್ಲೂ ಇತ್ತು ಮುಂಚೆ. ಸೊ ಭಕ್ತಿ ಮನ್ಸಲ್ಲಿದ್ರೆ ಸಾಕು, ಅದನ್ನ ತೋರ್ಸ್ಬೇಕಂತ ಇಲ್ಲ, ಅಥವಾ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಏನಂತ ಸ್ವಲ್ಪ ನಾನು ಕೇರ್ಲೆಸ್ನೆಸ್ ಎಲ್ಲ ಮಾಡಿದ್ದೆ. ಬಟ್ ಟ್ರಸ್ಟ್ ಮೀ ಆ ಥರ ವರ್ಕ್ ಆಗಲ್ಲ. ಬಿಕಾಸ್ ಏನೇ ಲೈಕ್ ನಮ್ ಹಿರಿಯರೆಲ್ಲ ಏನೋ ಒಂದು ಮಾಡ್ಕೊಂಡು ಬಂದಿದ್ದಾರೆ ಅಂತ ಅದ್ರ ಹಿಂದೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಸೊ ನೀವು ಇದನ್ನ ತುಂಬಾ ಬಿಲೀಫ್ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ದೇವ್ರ ಮೇಲೆ ಅಂಡ್ ಅದನ್ನ ನೀಟಾಗಿ ನೀವು ಮಾಡ್ಕೊಂಡು ಹೋಗ್ಬೇಕಾಗಲಿಕ್ಕೆ ಈ ಪ್ರೊಸೀಜರ್ ಏನಿರುತ್ತೆ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು. ಸೊ ಕೆಲವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ನಾವು ಹೋಗಿ ಕಾಯಿ ಕಟ್ಟಿದ 16 days ಏನಿರುತ್ತೆ ಆ ಟೈಮ್ ಲೈನ್ ಒಳಗಡೆನೆ ನೆರವೇರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಟ್ ಅಗೇನ್ ಡಿಪೆಂಡ್ಸ್ ನೀವ್ ಏನ್ ಬೇಡ್ಕೋತಿದ್ದೀರಾ ಅನ್ನೋದ್ರ ಮೇಲೆ. ನಾನು ಲಾಸ್ಟ್ ಟೈಮ್ ಬಂದು ನಾನು ಸ್ವಲ್ಪ ಲೈಕ್ ಲಾಂಗ್ ಟರ್ಮ್ ವಿಶ್ನ ಬೇಡ್ಕೊಂಡಿದ್ದೆ ಅಂಡ್ ಎಸ್ ದಟ್ ಕೇಮ್ ಟ್ರೂ. ಅಂಡ್ ನಾನು 6 months ಇಂದ ಹೋಗ್ಬೇಕು ಅಂತ ಅನ್ಕೊಂಡು ನನಗೆ ಹೋಗೋದು ಟೈಮೇ ಸಿಗ್ಲಿಲ್ಲ. ಅಥವಾ ಟೈಮ್ ಸಿಕ್ಕಾಗ್ಲೂ ಐ ವಾಸ್ ಜಸ್ಟ್ ಬೀಯಿಂಗ್ ಲೇಸಿ ಅಥವಾ ರೆಸ್ಟ್ ಮೋಡಿಗೆ ಹೋಗ್ಬಿಟ್ಟಿರುತ್ತೆ. ಬಿಕಾಸ್ ಐ ವರ್ಕ್ ಬ್ಯಾಕ್ ಟು ಬ್ಯಾಕ್. ತುಂಬಾ ನನ್ನ ವರ್ಕ್ ಹೆಕ್ಟಿಕ್ ಆಗಿದ್ದು ಆಲ್ಮೋಸ್ಟ್ ಒಂದು ಪಾಸ್ಟ್ 6 months. ಇಟ್ ವಾಸ್ ಅ ಲಾಟ್. ಸೊ ಐ ಕುಡಂಟ್ ಗೋ. ಅಂಡ್ ದೆನ್ ಐ ಥಾಟ್ ಇಲ್ಲ ಹೋಗ್ಲೇಬೇಕು, ಹೋಗ್ತೀನಿ ಅಂತ ದೇವ್ರ ಹತ್ರ ಹೋಗದೆ ಇರಬಾರ್ದಂತೆ, ಅದು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಐ ಜಸ್ಟ್ ವೆಂಟ್. ಸೊ ನೀವು ಕೂಡ ಏನಾದ್ರು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೆ ಯು ಕ್ಯಾನ್ ಪುಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ. ಅಂಡ್ ನೀವು ಏನಾದ್ರು ಅನ್ಕೊಂಡಿದ್ರೆ ಅದು ಖಂಡಿತವಾಗ್ಲೂ ನೆರವೇರಿದೆ. ಸೊ ದಿಸ್ ಇಸ್ ಲೈಕ್ ಫ್ರಮ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನನಗೆ ನೆರವೇರಿದೆ.